ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 1ನೇ ಪ್ರಶ್ನೆಯನ್ನ ಗಮನಿಸಿ. ಬಹು ಆಯ್ಕೆಯ ಪ್ರಶ್ನೆಗಳು. ಇವುಗಳಲ್ಲಿ ಸರ್ವಸಮ ಆಕೃತಿಗಳೆಂದರೆ? ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ಚೌಕ ಮತ್ತು ತ್ರಾಪಿಜ್ಯ, ಆಯ್ಕೆ ಬಿ ಆಯತ ಮತ್ತು ವೃತ್ತ, ಆಯ್ಕೆ ಸಿ ಸಮ ತ್ರಿಜ್ಯವಿರುವ 2 ವೃತ್ತಗಳು, ಆಯ್ಕೆ ಡಿ ಅಸಮಬಾಹು ಮತ್ತು ಸಮಬಾಹು ತ್ರಿಭುಜಗಳು. ಸೊ ಇಲ್ಲಿ ಆಯ್ಕೆ ಸರಿಯಾದ ಆಯ್ಕೆ ಯಾವ್ದಾಗತ್ತೆ? ಸಿ ಆಗತ್ತೆ. ಸಮ ತ್ರಿಜ್ಯವಿರೋ 2 ವೃತ್ತಗಳು ಆಗತ್ತೆ. ಸೊ ಸರ್ವಸಮ ಆಕೃತಿಗಳಂದ್ರೆ ಏನು? ಸೊ ಒಂದೇ ಸಮಾನವಾದ ಗಾತ್ರ ಮತ್ತು ಒಂದೇ ಸಮಾನವಾದ ಆಕಾರವನ್ನು ಹೊಂದಿರುವಂತಹ ಆಕೃತಿಗಳನ್ನ ನಾವು ಏನಂತ ಹೇಳ್ತೇವೆ? ನಾವು ಸರ್ವಸಮ ಆಕೃತಿಗಳು ಅಂತ ಹೇಳ್ತೇವೆ. ಸೊ ಅದನ್ನ ಒಂದರ ಮೇಲೊಂದು ಇಟ್ಟಾಗ ಅವು ಸಂಪೂರ್ಣವಾಗಿ ಪರಸ್ಪರ ಆವರಿಸ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ಸರ್ವಸಮ ತ್ರಿಜ್ಯವಿರುವಂತಹ 2 ವೃತ್ತಗಳನ್ನ ತಗೊಂಡ್ರೆ, ಸೊ 2 ವೃತ್ತಗಳ ತ್ರಿಜ್ಯಗಳು ಸಮನಾಗಿದ್ದಾಗ ಮಾತ್ರ ಅವು ಏನಾಗುತ್ತೆ? ಗಾತ್ರ ಮತ್ತು ಆಕಾರ ಸಂಪೂರ್ಣವಾಗಿ ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸರ್ವಸಮ ಆಕೃತಿ ಆಗತ್ತೆ. ಓಕೆ, ಸೊ ಇಲ್ಲಿ ಆಯ್ಕೆಯನ್ನ ಗಮನಿಸ್ತಾ ಹೋದ್ರೆ ನಾವು ಸಿ ಆಯ್ಕೆ ಸರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.